ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಕ್ರಿಸ್ಪಿ ಫ್ರೈಡ್ ಚಿಕನ್ ಮಾಡಿದ್ದೀನಿ, ಲೈಕ್ KFC ಥರ ಸ್ವಲ್ಪ. ಸೊ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಫುಲ್ ವಿಡಿಯೋ ನೋಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಫಸ್ಟು ನಾನು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕರ್ಡ್ ಹಾಕೋತಾ ಇದ್ದೀನಿ, ಮೊಸರು. ಆ ಮೊಸರಿಗೇನೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊತಾ ಇದ್ದೀನಿ. ಸ್ವಲ್ಪ ಅಂತಂದರೆ 1 ಫುಲ್ ನಿಂಬೆಹಣ್ಣು ರಸ, ಆಯಿತಾ, ಅದಷ್ಟು ಹಾಕೋತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು, ಬಿಕಾಸ್ ಮತ್ತೆ ನಾವು ಇನ್ನೊಂದು ಮಸಾಲ ಇದೆ ಅದಕ್ಕೂ ಹಾಕೋತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಹಾಕೋಬೇಕು. ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕೊಳ್ಳಿ. ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರ್, ಅದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಸ್ವಲ್ಪ ಜಾಸ್ತಿನೇ ಇರಬೇಕು, ಬಿಕಾಸ್ ಚಿಕನ್ ನಾವು ಜಾಸ್ತಿನೇ ತಗೊಂಡಿದ್ವಿ. ಅದಾದಮೇಲೆ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರ್, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು. ಇದು ಫುಲ್ಲು ಮಸಾಲ ಇದೇನಿದೆಯಾ ಇದೆಲ್ಲ ಮಸಾಲನು ಕ್ಲೀನಾಗಿ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಆಗಬೇಕು. ಓಕೆ, KFC ಫ್ರೈಡ್ ಚಿಕನ್ ಥರನೇ ಟ್ರೈ ಮಾಡಿರೋದು. ಓಕೆ, ನೀವು ಕೂಡ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಇದ್ರ ಜೊತೆಗೇನೆ ಒಂದು ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ಇದಕ್ಕೇನೆ, ಅದನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಓಕೆ, ಆಮೇಲೆ ಅದ್ರ ಜೊತೆಗೇನೆ ಸ್ವಲ್ಪ ನೀರು ಹಾಕೋಬೇಕು, ಬಿಕಾಸ್ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇದಾದಮೇಲೆ ಇದಕ್ಕೆ ನಾವೇನು ಮಾಡ್ತಾ ಇದ್ದೀನಿ, ನಾನು ಚಿಕನ್ ಹಾಕೋದನ್ನ ತೋರಿಸೋದು ಮಿಸ್ ಮಾಡಿಬಿಟ್ಟೆ ವಿಡಿಯೋದಲ್ಲಿ. ಬಟ್ ಚಿಕನ್ನ ಹಾಕಿ ಚೆನ್ನಾಗಿ ಅದ್ರ ಮಧ್ಯೆ ಚೆನ್ನಾಗಿ ಕಟ್ ಮಾಡಿರಬೇಕು. ಮಧ್ಯದಲ್ಲಿ ಲೆಗ್ ಪೀಸ್ ಆಗಲಿ ಯಾವುದೇ ಆಗಲಿ ಮಧ್ಯದಲ್ಲಿ ಸ್ವಲ್ಪ ಸ್ಲಿಟ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ, ಮಸಾಲ ಒಳಗೋಗುತ್ತೆ. ಆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಎಲ್ಲ ಚೆನ್ನಾಗಿ ತಗೋಬೇಕು. ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ಅವರ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಓಕೆನಾ? ಮೇಲೆ ಏನು ಐಸ್ ಆಗುತ್ತಲ್ಲ ಅಲ್ಲಿ 2 ಅವರ್ಸ್ಗೆ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಫ್ರಿಜ್ನ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇನ್ನೊಂದು ಪ್ಲೇಟ್ ತೊಗೊಂಡು ಅದಕ್ಕೆ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಪ್ಲೇಟಲ್ಲೇ ಹಾಕೊಳ್ಳಿ. ಇದನ್ನು ಈ ಪುಡಿ ಏನಿದೆಯಲ್ಲ ಡ್ರೈ ಮಿಕ್ಸ್ಚರ್, ಇದನ್ನು ನೀವು ಪ್ಲೇಟಲ್ಲೇ ರೆಡಿ ಮಾಡ್ಕೊಳ್ಳಿ. ಓಕೆ, ಡಿಪ್ ಮಾಡೋದಕ್ಕೋಸ್ಕರ. ಆಮೇಲೆ ಆರಿಗ್ಯಾನೋ ಹಾಕೋತಾ ಇದ್ದೀನಿ. ಆರಿಗ್ಯಾನೋ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ, ನಿಮಗೆ ಗೊತ್ತಿದೆ ಅಲ್ವಾ? ಸೊ ಆರಿಗ್ಯಾನೋ ಹಾಕ್ಕೊಂಡು ಅದಾದಮೇಲೆ ಅಚ್ಚಕಾರದ ಪುಡಿ, ಅದನ್ನು ನಿಮಗೆ ಸ್ಪೈಸ್ ಬೇಕು ಅಂತಂದರೆ ಜಾಸ್ತಿನೇ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಆದರೆ ತುಂಬ ಸ್ಪೈಸಿ ಮಾಡ್ಕೋಬೇಡಿ, ಬಿಕಾಸ್ ಆವಾಗಲೇ ಮಸಾಲೆ ಮಾಡಿದ್ವಲ್ಲ ಅದಕ್ಕೂ ಹಾಕಿದ್ವಿ, ಅದಕ್ಕೋಸ್ಕರ. ಆಮೇಲೆ ಪೆಪ್ಪರ್ ಪೌಡರ್, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕೋಬೇಕು. ಇದು ಒಂದು ಡ್ರೈ ಮಿಕ್ಸ್ಚರ್. ಓಕೆನಾ? ಇದು ಬಂದ್ಬಿಟ್ಟು ಗಾರ್ಲಿಕ್ ಪೌಡರ್, ಡ್ರೈ ಗಾರ್ಲಿಕ್ ಪೌಡರ್ ಅಂತ ಸಿಗತ್ತೆ, ಅದನ್ನು ಹಾಕೋತಾ ಇದ್ದೀನಿ. ಬಿಕಾಸ್ ಇದಕ್ಕೆ ನಾನು ಪೇಸ್ಟ್ ಹಾಕೊಳ್ಳಲ್ಲ, ಅದು ಮಿಕ್ಸರ್ ನನಗೆ ಡ್ರೈ ಆಗೇ ಬೇಕು, ಅದಕ್ಕೋಸ್ಕರ ಪೇಸ್ಟ್ ಏನು ಹಾಕೋತಾ ಇಲ್ಲ, ವಾಟರ್ ಏನು ಹಾಕೊಳ್ಳಲ್ಲ ಇದಕ್ಕೆ, ಜಸ್ಟ್ ಡ್ರೈ ಮಿಕ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು. ಓಕೆನಾ? ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಈ ಆರಿಗನೋ ಡ್ರೈ ಗಾರ್ಲಿಕ್ ಪೌಡರ್ ಎಲ್ಲ ಒಂಥರ ಎನ್ಹ್ಯಾನ್ಸ್ಡ್ ಫ್ಲೇವರ್ ಕೊಡುತ್ತೆ, ಲೈಕ್ KFC ಫ್ಲೇವರ್ ಏನಿರುತ್ತಲ್ಲ ಅದೇ ನಿಮ್ಗೆ ಸಿಗುತ್ತೆ, ಅದಕ್ಕೋಸ್ಕರ ಈ ಮಿಕ್ಸ್ಚರ್ ರೆಡಿ ಮಾಡ್ಕೋತಾ ಇರೋದು. ಓಕೆ, ಈಗ ಈ ಮಿಕ್ಸ್ಚರ್ ರೆಡಿ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಮಿಕ್ಸ್ಚರ್ ಕೂಡ ರೆಡಿ ಮಾಡಬೇಕು, ಇದನ್ನು ಕೂಡ ಪ್ಲೇಟಲ್ಲೇ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ನಾನು ಒಂದು 3 eggs ಹಾಕೋತಾ ಇದ್ದೀನಿ, 3 ಮೊಟ್ಟೆ ಹೊಡೆದು ಹಾಕ್ಬಿಟ್ಟು, ಬಿಕಾಸ್ ಇದನ್ನು ಕೂಡ ನಾವು ಡಿಪ್ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ನೋಡಿ ಗೊತ್ತಾಗುತ್ತೆ. ಇದಕ್ಕೂ ಸ್ವಲ್ಪ ಆರಿಗನೋನ ಹಾಕೋಬೇಕು, ಅಚ್ಕಾರದ ಪುಡಿನೂ ಕೂಡ ಹಾಕೋಬೇಕು. ದೆನ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕೋಬೇಕು. ಓಕೆ, 3 ಮೊಟ್ಟೆ ಹಾಕಿದ್ದೀನಿ, ಅಚ್ಕಾರದ ಪುಡಿ, ಸಾಲ್ಟು, ಪೆಪ್ಪರ್ ಪೌಡರ್, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಓಕೆನಾ? ಎಗ್ಗು ಚೆನ್ನಾಗಿ ಬೀಟ್ ಆಗಬೇಕಲ್ವಾ, ಆ ಮಿಕ್ಸ್ಚರಲ್ಲಿ ಫುಲ್ಲು ಮಿಕ್ಸ್ ಆಗಬೇಕು, ಇದಕ್ಕೋಸ್ಕರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ 2 ಮಿಕ್ಸ್ಚರ್ ರೆಡಿ ಆಗಿದೆ, ಇದನ್ನು ನಾನು ಎತ್ತಿಟ್ಕೊತೀನಿ. ಈಗ ನಾನು 2 ಅವರ್ಸ್ ಆದಮೇಲೆ ಆ ಚಿಕನ್ ಏನು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅದನ್ನು
ತಗೋತಾ ಇದ್ದೀನಿ ಆಚೆಗೆ. ಸೊ ಈಗ ಇದು ಚೆನ್ನಾಗಿ ಮಸಾಲ ಇದಾಗಿದೆ. ಇದು ಮಸಾಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಕಡಾಯಿಗೆ ಎಣ್ಣೆ ಕೂಡ ಹಾಕಿ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಡಬೇಕು. ಎಣ್ಣೆ ಕಾದ ಮೇಲೆ ಈ ಥರ ಮೀಡಿಯಮ್ಗಿಂತ ಸ್ವಲ್ಪ ಹೈಯಲ್ಲಿ ಇಟ್ಕೋಬೇಕು. ಸೊ ನೋಡಿ, ಫಸ್ಟ್ ಚಿಕನ್ ತಗೋಬೇಕು ಈ ಥರ. ಆಮೇಲೆ ಆ ಡ್ರೈ ಪೌಡರ್ ಏನು ರೆಡಿ ಮಾಡಿದ್ವಲ್ಲ ಅದಕ್ಕೆ ಇದನ್ನ ಈ ಥರ ಲೈಟಾಗಿ ಟಚ್ ಮಾಡಿಸ್ಬೇಕು. ಓಕೆ. ಆಮೇಲೆ ಎಗ್ ಮಿಕ್ಸ್ಚರ್ ಅದೇನು ರೆಡಿ ಮಾಡಿದ್ವಿ ಅದಕ್ಕೂ ಈ ಥರ ಲೈಟಾಗಿ ಡಿಪ್ ಮಾಡಬೇಕು. ಓಕೆನಾ, ಇದನ್ನೇ ಡಿಪ್ ಮಾಡಬೇಕು ಅಂತ ಹೇಳಿದ್ದು. ಅಗೇನ್ ಮತ್ತೆ ಈ ಡ್ರೈ ಮಿಕ್ಸ್ಚರ್ ಏನಿದೆ ಅದ್ರ ಮೇಲೆ ಇದನ್ನ ಉರುಳಿಸ್ಬೇಕು. ಆ ಪೌಡರ್ನ ಇದಕ್ಕೆ ಆಡಬೇಕು. ಆಗೇನಾಗುತ್ತೆ, ನಿಮಗೆ ಆ ಕ್ರಿಸ್ಪಿನೆಸ್ ಏನಿರುತ್ತಲ್ಲ ಅದು ಬರುತ್ತೆ. ಓಕೆ. ಸೊ ನೋಡಿ, ಕಾಣಿಸ್ತಾ ಇದೆಲ್ಲ ನಿಮಗೆ. ಈ ಥರ ಹಾಕಿದಾಗ ನಿಮ್ಗೆ ಏನಾಗುತ್ತೆ, ಆ ಕ್ರಿಸ್ಪಿನೆಸ್ ಬರೋ ಥರ ಇದು ಆ ಪುಡಿ ಹಾಗೆ ಅಂಟಿರುತ್ತೆ ಆ ಎಗ್ ಮಿಕ್ಸ್ಚರಲ್ಲಿ. ಇದಾದಮೇಲೆ ಎಣ್ಣೆ ಕಾದಿದೆ. ಈಗ ನೋಡಿ, ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಆ ಚಿಕನ್ನ. ಹೀಗೆ ಒಟ್ಟಿಗೆ ಜಾಸ್ತಿ ಹಾಕೋದು ಬೇಡ. ನಾನು ಇದರಲ್ಲಿ ಒಂದು 4 ಲೆಗ್ ಪೀಸ್ ಹಾಕಿದ್ದೀನಿ ಫ್ರೈಗೆ. ಅದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ನಿಮ್ಗೆ ಅಲ್ಲಿ ಗೊತ್ತಾಗ್ತಿದೆ ಆ ಕ್ರಿಸ್ಪಿನೆಸ್ ಬರ್ತಾ ಇರೋದು. ನಾನು ಖಾರದ ಪುಡಿ, ಖಾರದ ಪುಡಿ ಹಾಕಿರೋದ್ರಿಂದ ನಮಗೆ ಆ ರೆಡ್ ಕಲರ್ ಬಂದಿದೆ ನೋಡಿ. ಈ ಥರ ರೆಡ್ ಕಲರ್ ಬಂದಿದೆ. ಓಕೆನಾ, ಇಷ್ಟೇ. ಸೊ ನಿಮಗೆ KFCಲಿ ಏನಾಗುತ್ತೆ, ಸ್ವಲ್ಪ ಲೈಟ್ ಕಲರ್ ಇರುತ್ತೆ, ಇಲ್ಲಿ ಡಾರ್ಕ್ ಕಲರ್ ಇದೆ ಅಷ್ಟೇ. ಬಟ್ ಫ್ಲೇವರ್ ಅಂತೂ ಅದೇ ಇತ್ತು. ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ. ಓಕೆನಾ, ಕಾಮೆಂಟಲ್ಲಿ ಮರೀದೇ ಹೇಳಿ ಹೇಗಾಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.